ಮಾಜಿ ಎಂಎಲ್ಸಿ ಸಿದ್ದರಾಜ್ ಅವರಿಗೆ ಸಂಬಂಧಪಟ್ಟಂತ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಆಸ್ತಿಯನ್ನ ನಕಲಿ ಮಾಡಿ ಅದನ್ನ ಲಪ್ಟಾಯಿಸುವಂತಹ ಪ್ರಯತ್ನ ನಡೆದಿದೆ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಖದೀಮರು ಯತ್ನಿಸಿದ್ದಾರೆ ಮಾಜಿ ಎಂಎಲ್ಸಿ ಆಸ್ತಿಗೆ ಕನ್ನ ಹಾಕೋದಕ್ಕೆ ಅಂತ 22 ನಿವೇಶನ ಬರೆಸಿಕೊಳ್ಳೋದಕ್ಕೆ ಯತ್ನ ನಡೆದಿದೆ. ಮಾಜಿ ಎಂಎಲ್ಸಿ ಸಿದ್ದರಾಜ್ಗೆ ಸೇರಿದಂತಹ 22 ನಿವೇಶನಗಳು ಬರೋಬ್ಬರಿ 30 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಅದು. ಕೇರಗಳ್ಳಿ ಗ್ರಾಮದ ವಿವಿಧ ಸರ್ವೆ ನಂಬರ್ಗಳಲ್ಲಿರುವಂತಹ 22 ನಿವೇಶನ ಮೈಸೂರು ತಾಲೂಕಿನ ಜಯಪುರ ಹೋಬಳಿಯ ಕೇರಗಳ್ಳಿ. ಕೇವಲ 2,000 ಖರ್ಚು ಮಾಡಿ ನಿವೇಶನ ಲೂಟಿಗೆ ಪ್ಲಾನ್ ಅನ್ನ ಮಾಡಲಾಗಿತ್ತು ಹೇಳಿ. ನಂದು ಈ ಡಿಸೆಂಬರ್ 23ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಮೈಸೂರು ಪಶ್ಚಿಮ ನೋಂದಣಿ ಕಚೇರಿಯಲ್ಲಿ ಯಾರೋ ಒಂದಿಬ್ರು ಹೋಗಿ ಸಿದ್ದರಾಜು ಅಂತ ಹೇಳಿ ನಂದು ಪಾನ್ ಕಾರ್ಡ್, ನಂದು ಆಧಾರ್ ಕಾರ್ಡ್ ಅನ್ನ ಉಪಯೋಗ ಮಾಡಿ ಜಿಪೇ ಮಾಡಿಸ್ಕೊಳ್ಳಕ್ಕೆ ಹೋಗಿದ್ದಾರೆ. ಸಬ್ ರಿಜಿಸ್ಟರ್ ಆಫೀಸಲ್ಲಿ ಆ ಫೋಟೋ ತೆಗೆಯೋ ಹೆಣ್ಮಗಳು ಮತ್ತು ಒಬ್ಬರು ಅಸಿಸ್ಟೆಂಟ್ ಇವರು ಸಿದ್ದರಾಜು ಅವರಲ್ಲ ಅಂತ ಹೇಳಿ ಅವ್ರನ್ನ ತಡೆ ಹಿಡಿದಿದ್ದಾರೆ. ಅಷ್ಟರಲ್ಲ ಅಲ್ಲಿಂದ ಓಡೋಟೋಗಿದ್ದಾರೆ. 22 ಸೈಟ್ಗೆ ಒಂದೇ ಜಿಪಿಯನ್ನ ತಗೊಳ್ಳೋ ಪ್ರಯತ್ನ ಮಾಡಿದೆ. ಅದು ಎರಡೂ ನನ್ನ ಅಡ್ರೆಸ್ ರಾಮಾನುಜ ರೋಡು 7ನೇ ಕ್ರಾಸು, ನಮ್ಮನೆ ಅಡ್ರೆಸ್ಸು, ನಂದೇ ಆಧಾರು, ನಂದೇ ಪಾನು ಅವರು ಫೇಕ್ ಮಾಡಿಕೊಂಡು ತಗೊಂಡು ಬಂದಿದ್ದಾರೆ ಅಂತ ನಿನ್ನೆ ನನಗೆ ಗೊತ್ತಾಗಿದೆ. ನಿನ್ನೆ ನಾನು ಸಬ್ ರಿಜಿಸ್ಟರ್ ಪಶ್ಚಿಮ ಶ್ರೀಕಾಂತ್ ಅವ್ರನ್ನ ಭೇಟಿಯಾಗಿ ಈ ಬಗ್ಗೆ ನಾನು ಒಂದಿಷ್ಟು ವಿಚಾರಗಳನ್ನ ಅವ್ರ ಹತ್ರ ಹೇಳಿದೆ. ಇಲ್ಲ ಸರ್, ಅದು ನಾವು ತಡೆ ಹಿಡಿದಿದ್ದೀವಿ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ರು. ಯಾಕಂದ್ರೆ 2,000 ರೂಪಾಯಿಗೆ 22 ಸೈಟು ಸರಿಸುಮಾರು ಅದು 30 ಕೋಟಿ ರೂಪಾಯಿ ಬಾಳುವಂತ ನಿವೇಶನಗಳನ್ನ 2,000 ರೂಪಾಯಿಗೆ ಜಿಪೇ ಮಾಡ್ತಾರೆ ಅಂದ್ರೆ ನಾನು ಅವ್ರ ಮೇಲೆ ಸ್ವಲ್ಪ ಗಲಾಟೆ ಮಾಡಿದೆ. ಸಬ್ ರಿಜಿಸ್ಟರ್ ಮೇಲೆ ಹೆಂಗ್ರಿ ನೀವು ನೋಡ್ದೆ ಹೆಂಗ್ ಮಾಡ್ತೀರಿ ಇದು ಅಂತ. ಇಲ್ಲ ಸರ್, ನಮಗೆ ಮಾಜಿ ಎಂಎಲ್ಸಿ ಸಿದ್ದರಾಜ್ ಅವರಿಗೆ ಸಂಬಂಧಪಟ್ಟಂತ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಆಸ್ತಿಯನ್ನ ನಕಲಿ ಮಾಡಿ ಅದನ್ನ ಲಪ್ಟಾಯಿಸುವಂತಹ ಪ್ರಯತ್ನ ನಡೆದಿದೆ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಖದೀಮರು ಯತ್ನಿಸಿದ್ದಾರೆ ಮಾಜಿ ಎಂಎಲ್ಸಿ ಆಸ್ತಿಗೆ ಕನ್ನ ಹಾಕೋದಕ್ಕೆ ಅಂತ 22 ನಿವೇಶನ ಬರೆಸಿಕೊಳ್ಳೋದಕ್ಕೆ ಯತ್ನ ನಡೆದಿದೆ. ಮಾಜಿ ಎಂಎಲ್ಸಿ ಸಿದ್ದರಾಜ್ಗೆ ಸೇರಿದಂತಹ 22 ನಿವೇಶನಗಳು ಬರೋಬ್ಬರಿ 30 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಅದು. ಕೇರಗಳ್ಳಿ ಗ್ರಾಮದ ವಿವಿಧ ಸರ್ವೆ ನಂಬರ್ಗಳಲ್ಲಿರುವಂತಹ 22 ನಿವೇಶನ ಮೈಸೂರು ತಾಲೂಕಿನ ಜಯಪುರ ಹೋಬಳಿಯ ಕೇರಗಳ್ಳಿ. ಕೇವಲ 2,000 ಖರ್ಚು ಮಾಡಿ ನಿವೇಶನ ಲೂಟಿಗೆ ಪ್ಲಾನ್ ಅನ್ನ ಮಾಡಲಾಗಿತ್ತು ಹೇಳಿ. ನಂದು ಈ ಡಿಸೆಂಬರ್ 23ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಮೈಸೂರು ಪಶ್ಚಿಮ ನೋಂದಣಿ ಕಚೇರಿಯಲ್ಲಿ ಯಾರೋ ಒಂದಿಬ್ರು ಹೋಗಿ ಸಿದ್ದರಾಜು ಅಂತ ಹೇಳಿ ನಂದು ಪಾನ್ ಕಾರ್ಡ್, ನಂದು ಆಧಾರ್ ಕಾರ್ಡ್ ಅನ್ನ ಉಪಯೋಗ ಮಾಡಿ ಜಿಪೇ ಮಾಡಿಸ್ಕೊಳ್ಳಕ್ಕೆ ಹೋಗಿದ್ದಾರೆ. ಸಬ್ ರಿಜಿಸ್ಟರ್ ಆಫೀಸಲ್ಲಿ ಆ ಫೋಟೋ ತೆಗೆಯೋ ಹೆಣ್ಮಗಳು ಮತ್ತು ಒಬ್ಬರು ಅಸಿಸ್ಟೆಂಟ್ ಇವರು ಸಿದ್ದರಾಜು ಅವರಲ್ಲ ಅಂತ ಹೇಳಿ ಅವ್ರನ್ನ ತಡೆ ಹಿಡಿದಿದ್ದಾರೆ. ಅಷ್ಟರಲ್ಲ ಅಲ್ಲಿಂದ ಓಡೋಟೋಗಿದ್ದಾರೆ. 22 ಸೈಟ್ಗೆ ಒಂದೇ ಜಿಪಿಯನ್ನ ತಗೊಳ್ಳೋ ಪ್ರಯತ್ನ ಮಾಡಿದೆ. ಅದು ಎರಡೂ ನನ್ನ ಅಡ್ರೆಸ್ ರಾಮಾನುಜ ರೋಡು 7ನೇ ಕ್ರಾಸು, ನಮ್ಮನೆ ಅಡ್ರೆಸ್ಸು, ನಂದೇ ಆಧಾರು, ನಂದೇ ಪಾನು ಅವರು ಫೇಕ್ ಮಾಡಿಕೊಂಡು ತಗೊಂಡು ಬಂದಿದ್ದಾರೆ ಅಂತ ನಿನ್ನೆ ನನಗೆ ಗೊತ್ತಾಗಿದೆ. ನಿನ್ನೆ ನಾನು ಸಬ್ ರಿಜಿಸ್ಟರ್ ಪಶ್ಚಿಮ ಶ್ರೀಕಾಂತ್ ಅವ್ರನ್ನ ಭೇಟಿಯಾಗಿ ಈ ಬಗ್ಗೆ ನಾನು ಒಂದಿಷ್ಟು ವಿಚಾರಗಳನ್ನ ಅವ್ರ ಹತ್ರ ಹೇಳಿದೆ. ಇಲ್ಲ ಸರ್, ಅದು ನಾವು ತಡೆ ಹಿಡಿದಿದ್ದೀವಿ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ರು. ಯಾಕಂದ್ರೆ 2,000 ರೂಪಾಯಿಗೆ 22 ಸೈಟು ಸರಿಸುಮಾರು ಅದು 30 ಕೋಟಿ ರೂಪಾಯಿ ಬಾಳುವಂತ ನಿವೇಶನಗಳನ್ನ 2,000 ರೂಪಾಯಿಗೆ ಜಿಪೇ ಮಾಡ್ತಾರೆ ಅಂದ್ರೆ ನಾನು ಅವ್ರ ಮೇಲೆ ಸ್ವಲ್ಪ ಗಲಾಟೆ ಮಾಡಿದೆ. ಸಬ್ ರಿಜಿಸ್ಟರ್ ಮೇಲೆ ಹೆಂಗ್ರಿ ನೀವು ನೋಡ್ದೆ ಹೆಂಗ್ ಮಾಡ್ತೀರಿ ಇದು ಅಂತ. ಇಲ್ಲ ಸರ್, ನಮಗೆ ಮಾಜಿ ಎಂಎಲ್ಸಿ ಸಿದ್ದರಾಜ್ ಅವರಿಗೆ ಸಂಬಂಧಪಟ್ಟಂತ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಆಸ್ತಿಯನ್ನ ನಕಲಿ ಮಾಡಿ ಅದನ್ನ ಲಪ್ಟಾಯಿಸುವಂತಹ ಪ್ರಯತ್ನ ನಡೆದಿದೆ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಖದೀಮರು ಯತ್ನಿಸಿದ್ದಾರೆ ಮಾಜಿ ಎಂಎಲ್ಸಿ ಆಸ್ತಿಗೆ ಕನ್ನ ಹಾಕೋದಕ್ಕೆ ಅಂತ 22 ನಿವೇಶನ ಬರೆಸಿಕೊಳ್ಳೋದಕ್ಕೆ ಯತ್ನ ನಡೆದಿದೆ.
ಮಾಜಿ ಎಂಎಲ್ಸಿ ಸಿದ್ದರಾಜುಗೆ ಸೇರಿದಂತಹ 22 ನಿವೇಶನಗಳು, ಬರೋಬ್ಬರಿ 30 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಅದು. ಕೇರಗಳ್ಳಿ ಗ್ರಾಮದ ವಿವಿಧ ಸರ್ವೆ ನಂಬರ್ಗಳಲ್ಲಿರುವಂತಹ 22 ನಿವೇಶನ. ಮೈಸೂರು ತಾಲೂಕಿನ ಜಯಪುರ ಹೋಬಳಿಯ ಕೇರಗಳ್ಳಿ. ಕೇವಲ 2,000 ಖರ್ಚು ಮಾಡಿ ನಿವೇಶನ ಲೂಟಿಗೆ ಪ್ಲಾನ್ ಅನ್ನ ಮಾಡಲಾಗಿತ್ತು ಹೇಳಿ ನಂದು ಈ ಡಿಸೆಂಬರ್ 23ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಮೈಸೂರು ಪಶ್ಚಿಮ ನೋಂದಣಿ ಕಚೇರಿಯಲ್ಲಿ ಯಾರೋ ಒಂದಿಬ್ರು ಹೋಗಿ ಸಿದ್ದರಾಜು ಅಂತ ಹೇಳಿ ನಂದು ಪಾನ್ ಕಾರ್ಡ್, ನಂದು ಆಧಾರ್ ಕಾರ್ಡ್ ಅನ್ನ ಉಪಯೋಗ ಮಾಡಿ ಜಿಪೇ ಮಾಡಿಸ್ಕೊಳ್ಳಕ್ಕೆ ಹೋಗಿದ್ದಾರೆ. ಸಬ್ ರಿಜಿಸ್ಟರ್ ಆಫೀಸಲ್ಲಿ ಆ ಫೋಟೋ ತೆಗೆಯೋ ಹೆಣ್ಮಗಳು ಮತ್ತು ಒಬ್ಬರು ಅಸಿಸ್ಟೆಂಟು ಇವರು ಸಿದ್ದರಾಜು ಅವರಲ್ಲ ಅಂತ ಹೇಳಿ ಅವ್ರನ್ನ ತಡೆ ಹಿಡಿದಿದ್ದಾರೆ. ಅಷ್ಟವರಲ್ಲ ಅಲ್ಲಿಂದ ಓಡೋಟೋಗಿದ್ದಾರೆ. 22 ಸೈಟ್ಗೆ ಒಂದೇ ಜಿಪಿಯನ್ನ ತಗೊಳ್ಳೋ ಪ್ರಯತ್ನ ಮಾಡಿದೆ. ಅದು ಎರಡೂ ನನ್ನ ಅಡ್ರೆಸ್, ರಾಮಾನುಜ ರೋಡು 7ನೇ ಕ್ರಾಸು, ನಮ್ಮನೆ ಅಡ್ರೆಸ್ಸು, ನಂದೇ ಆಧಾರು, ನಂದೇ ಪಾನು ಅವರು ಫೇಕ್ ಮಾಡಿಕೊಂಡು ತಗೊಂಡು ಬಂದಿದ್ದಾರೆ ಅಂತ ನಿನ್ನೆ ನನಗೆ ಗೊತ್ತಾಗಿದೆ. ನಿನ್ನೆ ನಾನು ಸಬ್ ರಿಜಿಸ್ಟರ್ ಪಶ್ಚಿಮ ಶ್ರೀಕಾಂತ್ ಅವ್ರನ್ನ ಭೇಟಿಯಾಗಿ ಈ ಬಗ್ಗೆ ನಾನು ಒಂದಿಷ್ಟು ವಿಚಾರಗಳನ್ನ ಅವ್ರ ಹತ್ರ ಹೇಳಿದೆ. ಇಲ್ಲ ಸರ್, ಅದು ನಾವು ತಡೆ ಹಿಡಿದಿದ್ದೀವಿ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ರು. ಯಾಕಂದ್ರೆ 2,000 ರೂಪಾಯಿಗೆ 22 ಸೈಟು ಸರಿಸುಮಾರು ಅದು 30 ಕೋಟಿ ರೂಪಾಯಿ ಬಾಳುವಂತ ನಿವೇಶನಗಳನ್ನ 2,000 ರೂಪಾಯಿಗೆ ಜಿಪೇ ಮಾಡ್ತಾರೆ ಅಂದ್ರೆ ನಾನು ಅವ್ರ ಮೇಲೆ ಸ್ವಲ್ಪ ಗಲಾಟೆ ಮಾಡಿದೆ. ಸಬ್ ರಿಜಿಸ್ಟರ್ ಮೇಲೆ ಹೆಂಗ್ರಿ ನೀವು ನೋಡ್ದೆ ಹೆಂಗ್ ಮಾಡ್ತೀರಿ ಇದು ಅಂತ. ಇಲ್ಲ ಸರ್, ನಮ್ಗೆ ಮಾಜಿ ಎಂಎಲ್ಸಿ ಸಿದ್ದರಾಜು ಅವರಿಗೆ ಸಂಬಂಧಪಟ್ಟಂತಹ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಆಸ್ತಿಯನ್ನ ನಕಲಿ ಮಾಡಿ ಅದನ್ನ ಲಪ್ಟಾಯಿಸುವಂತಹ ಪ್ರಯತ್ನ ನಡೆದಿದೆ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಖದೀಮರು ಯತ್ನಿಸಿದ್ದಾರೆ ಮಾಜಿ ಎಂಎಲ್ಸಿ ಆಸ್ತಿಗೆ ಕನ್ನ ಹಾಕುವುದಕ್ಕೆ ಅಂತ 22 ನಿವೇಶನ ಬಳಸಿಕೊಳ್ಳೋದಕ್ಕೆ ಯತ್ನ ನಡೆದಿದೆ. ಮಾಜಿ ಎಂಎಲ್ಸಿ ಸಿದ್ದರಾಜುಗೆ ಸೇರಿದಂತಹ 22 ನಿವೇಶನಗಳು, ಬರೋಬ್ಬರಿ 30 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಅದು. ಕೇರಗಳ್ಳಿ ಗ್ರಾಮದ ವಿವಿಧ ಸರ್ವೆ ನಂಬರ್ಗಳಲ್ಲಿರುವಂತಹ 22 ನಿವೇಶನ. ಮೈಸೂರು ತಾಲೂಕಿನ ಜಯಪುರ ಹೋಬಳಿಯ ಕೇರಗಳ್ಳಿ. ಕೇವಲ 2,000 ಖರ್ಚು ಮಾಡಿ ನಿವೇಶನ ಲೂಟಿಗೆ ಪ್ಲಾನ್ ಅನ್ನ ಮಾಡಲಾಗಿತ್ತು ಹೇಳಿ ನಂದು ಈ ಡಿಸೆಂಬರ್ 23ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಮೈಸೂರು ಪಶ್ಚಿಮ ನೋಂದಣಿ ಕಚೇರಿಯಲ್ಲಿ ಯಾರೋ ಒಂದಿಬ್ರು ಹೋಗಿ ಸಿದ್ದರಾಜು ಅಂತ ಹೇಳಿ ನಂದು ಪಾನ್ ಕಾರ್ಡ್, ನಂದು ಆಧಾರ್ ಕಾರ್ಡ್ ಅನ್ನ ಉಪಯೋಗ ಮಾಡಿ ಜಿಪೇ ಮಾಡಿಸ್ಕೊಳ್ಳಕ್ಕೆ ಹೋಗಿದ್ದಾರೆ. ಸಬ್ ರಿಜಿಸ್ಟರ್ ಆಫೀಸಲ್ಲಿ ಆ ಫೋಟೋ ತೆಗೆಯೋ ಹೆಣ್ಮಗಳು ಮತ್ತು ಒಬ್ಬರು ಅಸಿಸ್ಟೆಂಟು ಇವರು ಸಿದ್ದರಾಜು ಅವರಲ್ಲ ಅಂತ ಹೇಳಿ ಅವ್ರನ್ನ ತಡೆ ಹಿಡಿದಿದ್ದಾರೆ. ಅಷ್ಟವರಲ್ಲ ಅಲ್ಲಿಂದ ಓಡೋಟೋಗಿದ್ದಾರೆ. 22 ಸೈಟ್ಗೆ ಒಂದೇ ಜಿಪಿಯನ್ನ ತಗೊಳ್ಳೋ ಪ್ರಯತ್ನ ಮಾಡಿದೆ. ಅದು ಎರಡೂ ನನ್ನ ಅಡ್ರೆಸ್, ರಾಮಾನುಜ ರೋಡು 7ನೇ ಕ್ರಾಸು, ನಮ್ಮನೆ ಅಡ್ರೆಸ್ಸು, ನಂದೇ ಆಧಾರು, ನಂದೇ ಪಾನು ಅವರು ಫೇಕ್ ಮಾಡಿಕೊಂಡು ತಗೊಂಡು ಬಂದಿದ್ದಾರೆ ಅಂತ ನಿನ್ನೆ ನನಗೆ ಗೊತ್ತಾಗಿದೆ. ನಿನ್ನೆ ನಾನು ಸಬ್ ರಿಜಿಸ್ಟರ್ ಪಶ್ಚಿಮ ಶ್ರೀಕಾಂತ್ ಅವ್ರನ್ನ ಭೇಟಿಯಾಗಿ ಈ ಬಗ್ಗೆ ನಾನು ಒಂದಿಷ್ಟು ವಿಚಾರಗಳನ್ನ ಅವ್ರ ಹತ್ರ ಹೇಳಿದೆ. ಇಲ್ಲ ಸರ್, ಅದು ನಾವು ತಡೆ ಹಿಡಿದಿದ್ದೀವಿ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ರು. ಯಾಕಂದ್ರೆ 2,000 ರೂಪಾಯಿಗೆ 22 ಸೈಟು ಸರಿಸುಮಾರು ಅದು 30 ಕೋಟಿ ರೂಪಾಯಿ ಬಾಳುವಂತ ನಿವೇಶನಗಳನ್ನ 2,000 ರೂಪಾಯಿಗೆ ಜಿಪೇ ಮಾಡ್ತಾರೆ ಅಂದ್ರೆ ನಾನು ಅವ್ರ ಮೇಲೆ ಸ್ವಲ್ಪ ಗಲಾಟೆ ಮಾಡಿದೆ. ಸಬ್ ರಿಜಿಸ್ಟರ್ ಮೇಲೆ ಹೆಂಗ್ರಿ ನೀವು ನೋಡ್ದೆ ಹೆಂಗ್ ಮಾಡ್ತೀರಿ ಇದು ಅಂತ. ಇಲ್ಲ ಸರ್, ನಮ್ಗೆ